16ನೆಯ ಹೆಜ್ಜೆ ಗಾಯಗಳ ಹೆಜ್ಜೆ. ಯೇಸುವನ್ನು ಶಿಲುಬೆಗೇರಿಸಲಾಗುತ್ತದೆ. ಪ್ರಿಯರೇ, ಮನುಷ್ಯ ಎಷ್ಟು ಸೂಕ್ಷ್ಮ ಜೀವಿ ಎಂದರೆ ತನಗೆ ಸಣ್ಣ ಗಾಯವಾದರೂ ಅಥವಾ ನೋವಾದರೂ ಆತ ಸಹಿಸಲಾರದಷ್ಟು ಆಳುತ್ತಾನೆ ಹಾಗೂ ನೋವನ್ನು ವ್ಯಕ್ತಪಡಿಸುತ್ತಾನೆ. ಆದರೆ ಪ್ರಭು ಯೇಸುವನ್ನ ಶಿಲುಬೆಯ ಮರಕ್ಕೆ ಮೊಳೆಗಳಿಂದ ಜಡಿದಾಗ, ಕೊರಡೆಗಳಿಂದ ಅವರನ್ನ ಕಲ್ಲಿನ ಕಂಬಕ್ಕೆ ಕಟ್ಟಿ ಹೊಡೆದಾಗ, ಮುಳ್ಳಿನ ಕಿರೀಟವನ್ನ ತೊಡಿಸಿದಾಗ ಎಷ್ಟು ನೋವಾಗಿರಬೇಕು. ಅವರಿಗಾದ ಗಾಯದ ನೋವಿನ ತೀವ್ರತೆ ಎಷ್ಟು. ಹೀಗಿರಲಾಗಿ ನಾವು ನಮ್ಮ ಜೀವನದಲ್ಲಿ ಅನುಭವಿಸುವಂತಹ ಎಲ್ಲಾ ನೋವುಗಳನ್ನ ಪ್ರಭುವಿನ ಆ ಯಾತನೆಯ ನೋವಿನಲ್ಲಿ ಕಿಂಚಿತ್ತು ಎಂದು ಭಾವಿಸಿ ಆ ನೋವನ್ನ ಸ್ವೀಕರಿಸಿ ಅದನ್ನ ಜಯಿಸಲು ಸಹಿಸಿಕೊಳ್ಳಲು ನಾವು ದೇವರ ಬಳಿ ಶಕ್ತಿಯನ್ನ, ನಮಗೆ ಬೇಕಾದಂತಹ ಚೈತನ್ಯವನ್ನ ಕೇಳೋಣವೇ. ನಮ್ಮ ನೋವು ಪ್ರಭುವಿನ ನೋವಿನ ಅಂಗವಾಗಿರಲಿ. ನಾವೆಲ್ಲರೂ ಮತ್ತೊಬ್ಬ ಕ್ರೈಸ್ತಳಾಗಿ ಬಾಳಲು ಕರೆಯಲ್ಪಟ್ಟಿದ್ದೇವೆ.